ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳು 57ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ನನ್ನ ಹೃದಯವು ಸ್ಥಿರವಾಗಿದೆ, ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಹಾಡುವೆನು, ಕೀರ್ತಿಸುವೆನು. ದೇವರಿಗೆ ಸ್ತೋತ್ರ. Psalms 57:7. I have completely confidence. O God, I will sing and praise you. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಕೀರ್ತನೆಗಾರನ ಆಡ್ತಾ ಇದ್ದಾನೆ, ನನ್ನ ಹೃದಯವು ಸ್ಥಿರವಾಗಿದೆ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಹಾಡುವೆನು, ಕೀರ್ತಿಸುವೆನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೆಶಾಯ ಪ್ರವಾದಿ 43ನೇ ಅಧ್ಯಾಯದಲ್ಲಿ ದೇವರೇ ಖಚಿತವಾಗಿ ಹೇಳಿದ್ದಾರೆ, ಈ ಮನುಷ್ಯರನ್ನು ನಾನು ಉಂಟು ಮಾಡಿರ್ತಕ್ಕಂಥದ್ದು ನನಗೆ ಸ್ತೋತ್ರಗಳನ್ನು ಸಲ್ಲಿಸಲಿ ಅಂತ. ದೇವರಿಗೆ ಸ್ತೋತ್ರ. ಮೋಶೆ ಧರ್ಮಶಾಸ್ತ್ರದಲ್ಲಿ ಪದೇ ಪದೇ ರಿಪೀಟ್ ಆಗ್ತಕ್ಕಂಥ ವಾಕ್ಯವಾಗ ಏನು ಅಂತಂದರೆ, ನಾನು ನಿಮಗೆ ಮಾಡಿದ ಉಪಕಾರಗಳನ್ನ ನೆನೆಸಿ ನನಗೆ ಕೃತಜ್ಞತೆಗಳನ್ನ ಸಲ್ಲಿಸಿರಿ, ಸ್ತೋತ್ರಗಳನ್ನ ಸಲ್ಲಿಸಿರಿ. ದೇವರಿಗೆ ಸ್ತೋತ್ರ. ನಿಮ್ಮ ಅವಶ್ಯಕತೆಗಳೇನಿದೆ ಪ್ರೀತಿ ದೇವ್ರ ಮಕ್ಕಳೇ, ಅದನ್ನು ದೇವರಿಗೆ ತಿಳಿಸಿ. ಅದರ ಹಿಂದೆ ಮಾಡಿದಂಥ ಉಪಕಾರಗಳು ನೆನೆಸಿ ಸ್ತೋತ್ರಗಳನ್ನು ಸಲ್ಲಿಸಿ. ಅದಲ್ಲದೆ ನೀವು ಮಾತ್ರ ಮಾಡಿ ಅಂತ ಹೇಳ್ತಾರಾ? ಇಲ್ಲ. ಅದನ್ನು ನಾನು ನಿಮಗೆ ಮಾಡಿದಂಥ ಉಪಕಾರಗಳು ನಿಮ್ಮ ಜೀವಿತದ ಪಯಣದಲ್ಲಿ, ನೀವು ಹಾದು ಬಂದಂಥ ಮಾರ್ಗದಲ್ಲಿ ನಾನು ನಿಮಗೆ ಮಾಡಿದಂಥ ಉಪಕಾರಗಳನ್ನು ನೆನೆಸಿ ನೀವು ಸ್ತೋತ್ರಗಳನ್ನು ಸಲ್ಲಿಸಿರಿ. ಅಷ್ಟು ಮಾತ್ರ ಅಲ್ಲ, ಅದನ್ನು ನೀವು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನೀವು ಬೋಧಿಸಿರಿ. ಕರ್ತನು ನಮ್ಮ ಜೀವಿತಗಳಲ್ಲಿ ಇಂಥ ಕಾರ್ಯ ಮಾಡ್ದ, ಇಂಥ ಪರಿಸ್ಥಿತಿಯಾಗಿ ಇಂಥ ಕಾರ್ಯ ಮಾಡ್ದ, ಈ ಸ್ಥಿತಿಯಿಂದ ನಮ್ಮನ್ನು ಬಿಡಿಸ್ದ, ಇಂಥ ಸ್ಥಿತಿಗಳಲ್ಲಿ ನಮಗೆ ಉಪಕಾರವನ್ನು ಮಾಡಿದ್ರು, ನಮ್ಮನ್ನು ನಡೆಸ್ಕೊಂಡ್ಬಂದಿದ್ದಾರೆ, ನಮಗೆ ಸಹಾಯ ಮಾಡಿದ್ರು, ನಮಗೆ ಸ್ವಸ್ಥತೆಯನ್ನು ಕೊಟ್ಟರು, ಸೌಖ್ಯವನ್ನು ಕೊಟ್ಟರು. ಇದನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಿರಿ. ಅವರು ಯಾವುದೇ ಪರಿಸ್ಥಿತಿಯಲ್ಲೂ ಸಹ ನನ್ನಲ್ಲಿ ನಂಬಿಕೆ ಇಡಲಿ, ನನ್ನಲ್ಲಿ ಭರವಸೆ ಇಡಲಿ. ಅವರ ನಿರೀಕ್ಷೆ ನಾನೇ ಆಗಿರಬೇಕು. ಯಾಕೆಂದರೆ ಪರಿಸ್ಥಿತಿಗಳು ನೋಡಿ ಸೋತು ಹೋಗ್ಬೇಡ್ರಿ, ನಿರಾಶರಾಗಬೇಡ್ರಿ, ನೀವು ಬಿದ್ದು ಹೋಗ್ಬೇಡ್ರಿ. ನನ್ನಲ್ಲಿ ನಿಮ್ಮ ಭರವಸೆ ಬೇಕಾ? ನನ್ನಲ್ಲಿ ನಿಮ್ಮ ಮೊಮ್ಮಕ್ಕಳು ಭರವಸೆಯಿಂದ, ನಿರೀಕ್ಷೆಯಿಂದ, ಭಯಭಕ್ತಿಯಿಂದ ನಡ್ಕೋಬೇಕಾ? ಅವರ ಅವಶ್ಯಕತೆಗಳಿಗೋಸ್ಕರ ನನ್ನಲ್ಲಿ ಭರವಸೆ ಇಡಬೇಕಾ? ಅವರ ಕಷ್ಟ ಕಾಲದಲ್ಲಿ ನನಗೆ ಭರವಸೆ ಇಡಬೇಕಾ? ನೀವು ನಿಮ್ಮ ಮೊಮ್ಮಕ್ಕಳಿಗೆ ನಿಮ್ಮ ಜೀವಿತದಲ್ಲಿ ನಾನು ಮಾಡಿದಂಥ ಉಪಕಾರಗಳನ್ನ ಬೋಧಿಸಿರಿ, ತಿಳಿಸಿರಿ. ಹಾಗೆ ನೆನೆಸಿ ಸ್ತೋತ್ರಗಳನ್ನ ಸಲ್ಲಿಸಿರಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪೂರ್ತಿ ಬೈಬಲ್ ಹೇಳ್ತಕ್ಕಂಥದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, ಸ್ತೋತ್ರಗಳನ್ನ ಸಲ್ಲಿಸಿರಿ, ಸ್ತುತಿಗಳನ್ನ ಸಲ್ಲಿಸಿರಿ, ಉಪಕಾರ ಸ್ತುತಿಗಳನ್ನ ಸಲ್ಲಿಸಿರಿ. ಮುಂದಿನ ಹಂತಕ್ಕೆ ನಿಮ್ಮನ್ನು ನಡೆಸ್ತಾರೆ. ಮುಂದಿನ ಹಂತಕ್ಕೋಸ್ಕರವಾಗಿ ನೀವು ಬೇಡಿಕೆಯನ್ನು ಸಲ್ಲಿಸಿರಿ. ದೇವರಿಗೆ ಸ್ತೋತ್ರ. ಅದಕ್ಕೂ ಸಹ ನೀವು ದೇವರನ್ನ ಸ್ತುತಿಸಿರಿ, ಸ್ತೋತ್ರಗಳನ್ನ ಸಲ್ಲಿಸಿರಿ. ದೇವರಿಗೆ ಸ್ತೋತ್ರ. ಕೀರ್ತನೆ 103 ಹೇಳ್ಕೊಡುತ್ತೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ಹೇಗೆ? ಅಂತರಾಳದಿಂದ ದೇವರ ಸ್ತುತಿಸ್ತೀರಿ, ಪೂರ್ಣ ಮನಸ್ಸಿನಿಂದ ಸ್ತುತಿಸಿರಿ, ಹಾಡಿರಿ, ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಏನಕ್ಕೋಸ್ಕರ ಅಂದರೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಅಪರಾಧಗಳನ್ನು ಕ್ಷಮಿಸಿದ್ದಾನೆ, ನಿನ್ನ ಪಾಪಗಳನ್ನು ಮರೆತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ರೋಗಗಳನ್ನು ಗುಣಪಡಿಸಿದ್ದಾನೆ. ನಮ್ಮ ಅಪರಾಧಗಳನ್ನ ಕ್ಷಮಿಸಿದ್ದಾನೆ, ನಮಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ, ರೋಗಗಳನ್ನು ಗುಣಪಡಿಸಿ. ಅಷ್ಟು ಮಾತ್ರ ಅಲ್ಲ, ಅನುದಿನ ನಮ್ಮ ಭಾರವನ್ನು ಹೊತ್ತು ನಡೆಸುವಂಥ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಅಪರಾಧಗಳನ್ನ ಕ್ಷಮಿಸುವ ದೇವರಿಗೆ, ಅಷ್ಟು ಮಾತ್ರ ಅಲ್ಲ, ನಮಗೆ ಸ್ವಸ್ಥತೆಯನ್ನು ಕೊಡುವ ದೇವರಿಗೆ, ನಮಗೆ ರಕ್ಷಣೆಯನ್ನು ಕೊಡುವಂಥ ದೇವರಿಗೆ, ನಮಗೆ ಉಪಕಾರಗಳು ಮಾಡ್ತಕ್ಕಂಥ ದೇವರಿಗೆ, ನಮ್ಮನ್ನು ಸಂರಕ್ಷಣೆ ನಡೆಸ್ತಕ್ಕಂಥ ದೇವರಿಗೆ, ಮುಂದೆ ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂಥ ದೇವರಿಗೆ ನಾವೇನು ಮಾಡಬೇಕು ಅಂತಂದರೆ, ನಾವು ನೋಡೋಣ ಇನ್ನೊಂದು ವಾಕ್ಯ 56ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ದೇವರೇ, ನಿನ್ನ ಪ್ರಮಾಣಗಳು ನನ್ನ ಮೇಲೆ ಇವೆ, ನಾನು ಉಪಕಾರ ಸ್ತುತಿಯ ಕಾಣಿಕೆಯನ್ನು ನಿನಗೆ ಸಲ್ಲಿಸುವೆನು. ಬಹಳ ಪ್ರಮುಖವಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ ದೇವರಿಗೆ. ಏನಕ್ಕೋಸ್ಕರ ಅಂದರೆ, ಮಾಡಿದ ಉಪಕಾರಗಳಕ್ಕಾಗಿ, ನಡೆಸಿದಂಥ ರೀತಿಗಾಗಿ, ನಮ್ಮನ್ನು ರಕ್ಷಿಸಿದಂಥ ರೀತಿಗಾಗಿ ಉಪಕಾರ ಸ್ತುತಿಗಳನ್ನ ಸಲ್ಲಿಸಬೇಕು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಇದೆಲ್ಲದರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಕಾರ್ಯ ಅಂದರೆ, ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅಷ್ಟು ಮಾತ್ರ ಅಲ್ಲ, ಉಪಕಾರ ಸ್ತುತಿಗಳನ್ನು ಸಲ್ಲಿಸಬೇಕು, ಸ್ತುತಿಗಳನ್ನ ಸಲ್ಲಿಸಬೇಕು. ದೇವರಿಗೆ ಸ್ತೋತ್ರ. ಎಲ್ಲ ವಿದ್ದಲ್ಲೂ. ಹಾಗಾಗಿ ಇಲ್ಲಿ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ಕೀರ್ತನೆ 57:7ನೇ ವಾಕ್ಯ. ನನ್ನ ಹೃದಯವು ಸ್ಥಿರವಾಗಿದೆ, ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಹಾಡುವೆನು, ಕೀರ್ತಿಸುವೆನು. ಅರಸನಂತ ದಾವೀದನು
ಅರಸನಿಗೆ ಎಷ್ಟೋ ಕೆಲಸಗಳಿತ್ತು, ಎಷ್ಟೋ ಒತ್ತಡಗಳಿತ್ತು, ಎಷ್ಟೋ ಸಮಸ್ಯೆಗಳು, ಶ್ರಮೆಗಳಿತ್ತು, ಎಷ್ಟೋ ಸವಾಲುಗಳಿತ್ತು. ಇದೆಲ್ಲದರಲ್ಲೂ ಸಹ ಅವನು ಹೇಳ್ತಾ ಇದ್ದಾನೆ, ನಾನು ಪೂರ್ಣ ಹೃದಯದಿಂದ, ಸ್ಥಿರವಾದ ಹೃದಯದಿಂದ ನಿನ್ನನ್ನು ನಾನು ಹಾಡ್ತೇನೆ, ಕೀರ್ತಿಸ್ತೇನೆ ದೇವರೇ. ಮುಂದಿನ ವಾಕ್ಯದಲ್ಲಿ ನೋಡೋಣ. ಎಚ್ಚರವಾಗು ನನ್ನ ಪ್ರಾಣವೇ, ಉದಯದಲ್ಲಿ ಸ್ಥಿರವಾಗು, ವೀಣೆಯೇ ಕಿನ್ನರಿಯೇ ಎಚ್ಚರವಾಗಿರು. ಸ್ಥಿರವಾದ ಹೃದಯ, ಪೂರ್ಣ ಮನಸ್ಸು. ಈ ಜನರು ಬಾಯಿಂದ ನಾನು ಸನ್ಮಾನಿಸ್ತಾರೆ, ಇವ್ರ ತುಟಿಗಳಿಂದ ನಾನು ಸನ್ಮಾನಿಸ್ತಾರೆ, ಇವ್ರ ಹೃದಯದಲ್ಲಿ ನಾನು ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಚಿತವಾಗಿ ಅವ್ರು ಹೇಳ್ತಾರೆ. ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಹೇಳ್ತಾರೆ, ಮತ್ತಾಯನ ಸುವಾರ್ತೆ ಪುಸ್ತಕದಲ್ಲಿ ಯೇಸು ಕ್ರಿಸ್ತರು ಅದನ್ನು ತಿರುಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಬಾಯಿಂದ ಸನ್ಮಾನಿಸ್ಬಿಟ್ರು ಪ್ರಯೋಜನವಿಲ್ಲ. ನೀವೇ ಪ್ರಯಾಸ ಆಗ್ತೀರಾ, ನಿಮಗೆ ಸುಸ್ತಾಗುತ್ತೆ ಅಷ್ಟೇ. ಬಾಯಿಂದ ತುಟಿಗಳಿಂದ ದೇವ್ರನ್ನ ಸನ್ಮಾನಿಸಿ ಆಡೋದಾದರೆ ನಿಮಗೆ ಸುಸ್ತಾಗುತ್ತೆ ಹೊರತು ಅದರಿಂದ ನಿಮಗೂ ಉಪಕಾರ ಇಲ್ಲ, ದೇವ್ರಿಗೂ ಅದು ಸಮರ್ಪಣೆ ಆಗಲ್ಲ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, ಉಪಕಾರ ಸ್ತುತಿಗಳನ್ನು ಸಲ್ಲಿಸಿರಿ. ಕರ್ತನಾಗಿ ನಿಮಗೆ ಅವಶ್ಯಕತೆಗಳಿಂದ ಅದನ್ನು ಒಪ್ಪಿಸಿರಿ. ದೇವರು ಆ ಕಾರ್ಯವನ್ನು ಮಾಡಿದವನ್ನು ನಡೆಸುವವರಾಗಿದ್ದಾರೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪೇಸಪ್ಪ. ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ವಾಕ್ಯ ಭಾಗದಲ್ಲಿ ದಾವಿದನು ಅವನು ಹೇಳ್ತಾ ಇದ್ದಾನೆ, ಪೂರ್ಣ ಮನಸ್ಸಿನಿಂದ ಹೇಳ್ತಾ ಇದ್ದಾನೆ, ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ, ನನ್ನ ಹೃದಯವು ಸ್ಥಿರವಾಗಿದೆ ದೇವರೇ, ನಾನು ನಿನ್ನ ಹಾಡ್ತೇನೆ, ಕೀರ್ತಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪೂರ್ಣ ಮನಸ್ಸಿನಿಂದ ನನ್ನ ಸನ್ಮಾನಿಸಿರಿ, ನನಗೆ ಉಪಕಾರ ಸ್ತುತಿಗಳನ್ನ ಸಲ್ಲಿಸಿರಿ, ನನಗೆ ಸ್ತೋತ್ರಗಳನ್ನು ಸಲ್ಲಿಸಿರಿ ಅಂತ ನೀವು ಹೇಳಿದ್ದೀರಾ. ಹೌದು ಏಸಪ್ಪ, ನಂಬಿಗಸ್ತರಾಗಿ ನಾವು ಪೂರ್ಣ ಮನಸ್ಸಿನಿಂದ, ಸ್ಥಿರವಾದ ಹೃದಯದಿಂದ, ಸಮಾಧಾನದಿಂದ, ಯಥಾರ್ಥತೆಯಿಂದ ನಿನ್ನ ಕೀರ್ತಿಸ್ತೇವೆ, ಸ್ತುತಿಸ್ತೇವೆ, ಆರಾಧಿಸ್ತೀವಿ, ಮಹಿಮೆಗಳನ್ನ ಸಲ್ಲಿಸ್ತೇವೆ, ಉಪಕಾರ ಸ್ತುತಿಗಳನ್ನ ಸಲ್ಲಿಸ್ತೇವೆ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಅನುದಿನ ನೀವು ನಮ್ಮನ್ನು ಭಾರವನ್ನು ಹೊತ್ತು ನಡೆಸ್ತಿದ್ದೀರ, ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ಮುಂದೆ ನಡೆಸ್ತೀರ, ಅದಕ್ಕಾಗಿ ಸ್ತೋತ್ರ. ಆಮೇನ್. ಎಲ್ಲ ಸ್ತುತಿ, ಘನ, ಮಹಿಮೆ, ಮಾನವ ಪ್ರಭಾವಗಳು ನಿಮಗೆ ಸಲ್ಲಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರ ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.